ಬಳ್ಳಾರಿಯಲ್ಲಿ ನಡೆಯುತ್ತಿರುವಂತಹ ಆ ಕಿಚ್ಚಿನ ಕಾರ್ಮೋಡಕ್ಕೆ ಒಬ್ಬ ಯುವಕ ಬಲಿಯಾಗಿದ್ದಾನೆ. ಎರಡು ಗುಂಪುಗಳ ನಡುವೆ, ಸ್ಪೆಷಲಿ ಬಿಜೆಪಿ ಮತ್ತು ಕಾಂಗ್ರೆಸ್, ಆ ಎರಡು ಗುಂಪುಗಳ ನಡುವೆ ನಡೀತಾ ಇರುವಂತಹ ಈ ಒಂದು ಕಿತ್ತಾಟದಲ್ಲಿ ಓರ್ವ ವ್ಯಕ್ತಿ ಸಾವಿಗೀಡಾಗಿದ್ದಾನೆ. ಬಳ್ಳಾರಿಯ ಘರ್ಷಣೆಯಲ್ಲಿ ಫೈರಿಂಗ್ ಸಂದರ್ಭದಲ್ಲಿ ಗಲಾಟೆಯಲ್ಲಿ ಬುಲೆಟ್ ಬಿದ್ದು ಓರ್ವ ಯುವಕ ಸಾವನ್ನಪ್ಪಿದ್ದಾನೆ. ಈ ಬಗ್ಗೆ ಸ್ವತಃ ಬಳ್ಳಾರಿಯ ಶಾಸಕ ನಾರಾ ಭರತ್ ರೆಡ್ಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಜ್ಜನ ಕಾರ್ಯಕ್ರಮ ಇಲ್ಲದಿದ್ರೆ ಮನೆ ಸುಟ್ಟು ಹೋಗ್ತಿದ್ದೆ. ಯಾರ ಮನೆ ಸುಟ್ಟು ಹೋಗ್ತಿದ್ದೆ? ಜನಾರ್ದನ್ ರೆಡ್ಡಿಯ ಮನೆಯನ್ನು ಸುಟ್ಟು ಹೋಗ್ತಿದ್ದೆ ಅಂತ ಹೇಳಿದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಈಗ ಶ್ರೀರಾಮುಲು ಅವರು ಕೊಡ್ತಾರೆ. ಮಾಜಿ ಸಚಿವರು ಸರ್, ಸದ್ಯದ ಪರಿಸ್ಥಿತಿ ಏನಿದೆ, ಘಟನೆಗೆ ಕಾರಣ ಏನು, ಏನೆಲ್ಲ ಆಗ್ತಾ ಇದೆ ಅಲ್ಲಿ? ಜನಾರ್ದನ್ ರೆಡ್ಡಿ ಮನೆ ಎದುರುಗಡೆ ಬ್ಯಾನರ್ ವಿಚಾರದಲ್ಲಿ ಜಗಳ ಪ್ರಾರಂಭ ಆಗಿದೆ. ಅದು ಅವ್ರ ಮನೆ ಹೋಗಂತ ರಸ್ತೆಗೆ ಬ್ಯಾನರ್ ಕಟ್ಟಿದಾರ. ಬೆಳಗ್ಗೆ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರಂತೆ ಎಂತ ಪರಿಸ್ಥಿತಿಯಲ್ಲಿ ಕೂಡ ನೀವು ಮನೆ ರಸ್ತೆ ಕಟ್ಬೇಡ್ರಿ, ಬಗಲಗಡೆ ಕಟ್ಕೊಟ್ರಿ ಅಂತ ಅವ್ರು ಕೇಳಿಲ್ಲ. ಸಾಯಂಕಾಲ ಎಲ್ಲ ಗುಂಡಗಳು ಹಾಕೊಂಡು ಗನ್ಮೆನ್ ಹಾಕೊಂಡು ಅವ್ರ ಮನೆ ಎದುರುಗಡೆ ಕುರ್ಚಿ ಹಾಕೊಂಡು ಬ್ಯಾನರ್ ಕಟ್ಸೋ ಪ್ರಯತ್ನ ಮಾಡಿದಾರ. ನಮ್ಮೆಲ್ಲ ಕಾರ್ಯಕರ್ತರು ಈ ರೀತಿ ಮಾಡೋ ಸರಿ ಇಲ್ಲ ಅನ್ನೋ ಒಳಗಡೆ ಅವ್ರ ಗನ್ಮ್ಯಾನ್ಗಳಿಂದ ಈ ಗಾಳಿಯಲ್ಲಿ ಗುಂಡು ಫೈರ್ ಮಾಡಿದ್ದಾರೆ. ಸರ್, ಗಾಳಿಯಲ್ಲಿ ಗುಂಡು ಫೈರ್ ಮಾಡಿದ್ದಾರು. ಈಗ ಒಬ್ಬ ವ್ಯಕ್ತಿ ಸಾವಿಗೀಡಾಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಮೂಲವಾಗಿರುವಂತಹ ಕಾರಣ ನೇರವಾಗಿ ನಿಮ್ಮತ್ತ ಬಟ್ಟು ಮಾಡ್ತಾ ಇದ್ದಾರೆ. ನೋಡ್ರಿ, ಇವತ್ತು ಎಂತ ಪರಿಸ್ಥಿತಿಯಲ್ಲೂ ಕೂಡ ಯಾರು ಹೊಟ್ಟೆ ಒಳಗೆ ಯಾವ ಗುಂಡು ಹೋಗಿದ್ದೆ ಅಂತ ಗೊತ್ತಾಗುತ್ತೆ. ಎಂತ ಪರಿಸ್ಥಿತಿಯಲ್ಲಿ ಯಾರು ಕೂಡ ಆಲ್ರೆಡಿ ಪಬ್ಲಿಕ್ ಅಲ್ಲಿ ಅವ್ರು ಕಾಣ್ತಿದೆ, ಅವರು ಪ್ರೈವೇಟ್ ಗನ್ಮೆನ್ಸೇ ಫೈರ್ ಮಾಡೋದು. ಈ ಕಡೆ ಯಾರು ಕೂಡ ಆ ರೀತಿ ಗುಂಡು ಹಾರಿಸಂತ ಪ್ರಯತ್ನ ಯಾರು ಮಾಡಿಲ್ಲ, ಯಾವ್ದು ಕೂಡ ಮಾಡೋಕೆ ಕೂಡ ಹೋಗಲ್ಲ. ಓನ್ಲಿ ನಮ್ಮ ಏನಂತ ಹೇಳಿದ್ರೆ ಕನ್ಸರ್ಟ್ ಏನಂತ ಹೇಳಿದ್ರೆ, ಒಬ್ಬ MLA ಇದ್ದಂತ ಟೈಮಲ್ಲಿ ಅವ್ರ ಮನೆ ಎದುರುಗಡೆ ನೀವು ದಾರಿಗೆ ಹೋಗುವಂತ ಬ್ಯಾನರ್ ಯಾಕೆ ಕಟ್ಟಿದ್ರಿ, ಅದ್ರ ವಿಚಾರದಲ್ಲಿ ಡಿಸ್ಕಷನ್ ಆಗ್ತಾ ಇದ್ದಾಗಲಿ ಅವ್ರು ಪ್ರೈವೇಟ್ ಗನ್ಮ್ಯಾನ್ಗಳು ತಂದು ಅವರು ಫೈರ್ ಮಾಡ್ಕೊಂಡಿದ್ದಾರೆ. ಸರ್, ನೀವು ಅಲ್ಲಿ ಹೋಗಿದ್ರಿ, ಘಟನಾ ಸ್ಥಳದಲ್ಲಿ ಹೋಗಿದ್ರಿ, ನಿಮ್ಮ ಮೇಲೂ ಸಹ ಏನಂದ್ರೆ ಅವರು ಮುಗಿಬೀಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಏನಾಯ್ತು, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್ ಅಲ್ಲಿ? ನೋಡ್ರಿ, ನಾನು ಆ ಕಡೆ ಬೆಂಗಳೂರಿಂದ ಬರ್ತಾ ಇದ್ದೆ. ಅಷ್ಟೊತ್ತ ಜನಾರ್ದನ್ ರೆಡ್ಡಿ ಅವರು ಇದ್ರು. ಅಷ್ಟೊತ್ತೊಳಗೆ ನಾನು ಅಲ್ಲಿ ಸೇರ್ಕೊಂಡಂತ ಟೈಮಲ್ಲಿ ಅಲ್ಲಿ ಘರ್ಷಣೆ ಆಯ್ತು. ಘರ್ಷಣೆ ಆದ ತಕ್ಷಣ ಅಲ್ಲಿ ಫೈರ್ ಆಗ್ತಿದ್ರೆ ನಾವು ಸೈಡ್ ಬಂದ್ಬಿಟ್ಟಿವಿ, ಅಷ್ಟೇ ರೀ. ಅದಾದ್ಮೇಲೆ ಏನಾಗುತ್ತೆ ಸರ್? ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಸದ್ಯಕ್ಕೆ ಪರಿಸ್ಥಿತಿ ಏನಿದೆ ಸದ್ಯಕ್ಕೆ ಗೊತ್ತಿಲ್ರಿ. ನಾವು ಜನಾರ್ದನ್ ರೆಡ್ಡಿ ಅವರ ಮನೆ ನಮ್ಮ ಮನೆ ಬಗಲ್ಗಡೆ ಇರೋ ಕಾರಣ ನಾವು ಕುಂತಿದ್ದೀವಿ. ಈಗ ಅಲ್ಲಿ ಪೊಲೀಸರಿಗೂ ಕಲ್ಲೇಟ್ ಆಗುತ್ತೆ. ಕಲ್ಲಲ್ಲಿ ಏನಂದ್ರೆ ಕಲ್ಲು ತೂರಾಟ ಮಾಡ್ಲಾಗುತ್ತೆ. ಪೊಲೀಸರಿಗೂ ಕೈಗೆ ಏಟ್ ಆಗಿದೆ. ಕಲ್ಲು ತೂರಾಟ ಇವಾಗ ಕೂಡ ಅವ್ರ ಕಡೆಯವರು ಕಲ್ಲು ತೂರಾಟ ನಡೀತಾನೆ ಇದೆ. ಸರ್, ಇನ್ನೊಂದು ಅಲ್ಲಿ ಫೋಟೋದಲ್ಲಿ ನೋಡಿದ್ರೆ, ವಿಜುವಲ್ಸ್ ಅಲ್ಲಿ ನೋಡಿದ್ರೆ ದೊಣ್ಣೆ ಹಿಡ್ಕೊಂಡು ಬಂದಿದ್ದಾರೆ. ಯಾರವರು ದೊಣ್ಣೆ ಹಿಡ್ಕೊಂಡು ಬರುವಂತ ಪರಿಸ್ಥಿತಿ ಏನ್ ನಿರ್ಮಾಣ ಆಯ್ತು ಅಂತ ಎಲ್ಲ ಟೋಟಲ್ ಆಗಿ ಅವ್ರ ಕಡೆಯವರು ಎಲ್ಲ ಕೂಡ ನೋಡ್ರಿ ಮನೆಗಳ ಮೇಲೆ ಹತ್ತಿ ಕಲ್ಲು ಪ್ಲಾಂಟ್ ಮಾಡ್ಕೊಂಡಾರ್ರಿ. ಮುಂಚೆಯಿಂದ ಕೂಡ ಬೆಳಗ್ಗೆಯಿಂದ ಕೂಡ ಪ್ಲಾನ್ ಮಾಡಿಕೊಂಡು ಕಟ್ಟಿಗೆಗಳು ಹಿಡ್ಕೊಂಡು ಎಲ್ಲ ಮನೆಗಳ ಮೇಲೆ ಕಲ್ಲು ಹಾಕೊಂಡು ಕಲ್ಲು ತೂರಾಟ ಮಾಡೋದು ಅವ್ರು ಪ್ರಾರಂಭ ಮಾಡಿದ್ರೆ. ಈ ಕಡೆ ಕೂಡ ಬಹಳಷ್ಟು ತಲ್ಲಿಗಳು ಹೊಡೆದೋಗ್ಯಾರ. ವಿಡಿಯೋ ಇದಾವ, ಆಲ್ರೆಡಿ ಅಡ್ಮಿಟ್ ಆಗಿದಾರ. ಇವಾಗ ಏನೋ ಈ ಬಂದಂತ ಸುದ್ದಿ ಏನೋ ಆಗಿದೆ ಅಂತ ಇದಾರೆ. ಯಾರನ್ನಾಗ್ಲಿ ನೋಡ್ರಿ, ಕಾನೂನನ್ನು ಯಾರು ಕೈ ತಗೊಂಡ್ರೆ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ನಾವ್ ಯಾವತ್ತೂ ಕೂಡ ಶಾಂತಿ ಕಾಪಾಡಂತ ಮಂದಿ, ಶಾಂತಿ ಬಿಟ್ಟು ಯಾವತ್ತು ಕೂಡ ನಾವು ಹಿಂಸೆನ ಬಯಸಂತ ವ್ಯಕ್ತಿಗಳು ನಾವಲ್ಲ. ನೋಡನ್ರಿ, ಯಾವ್ದಿದ್ರೆ ಕೂಡ ಕಾನೂನು ಅದ್ರದ್ದು ಏನಿದೆ ಯಾರು ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ಆಗಲ್ರಿ. ಅದ್ರಲ್ಲಿ ಈಗ ಇನ್ನೊಂದಲ್ಲಿ ಸತೀಶ್ ರೆಡ್ಡಿಯ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾರ ಸತೀಶ್ ರೆಡ್ಡಿ? ಆ ಸತೀಶ್ ರೆಡ್ಡಿ ಬ್ಯಾನರ್ ಹಿಡ್ಕೊಂಡು ಯಾಕೆ ಬಂದ್ರು ಅಂತ? ಬೇಕಾದ್ರೆ ಅವ್ರು ವಾಂಟೆಡ್ಲಿ ಬಂದು ಜಗಳ ಮಾಡೋಂತ ವ್ಯಕ್ತಿ ರೀ. ನಂದೇ ನಡಿಬೇಕು ಅನ್ನೋಂಥ ವ್ಯಕ್ತಿಯಲ್ಲಿ ಅವನೊಬ್ಬನ ಸತೀಶ್ ರೆಡ್ಡಿ ಅವನು ಒಬ್ಬನ್ರಿ. ಓಕೆ, ಇನ್ನೊಂದು ನೇರವಾಗಿ ನಾರಾ ಭರತ್ ರೆಡ್ಡಿ ಹೇಳಿದ್ದಾರೆ ಅಂದ್ರೆ ಜನಾರ್ದನ್ ರೆಡ್ಡಿ ವಿರುದ್ಧವಾಗಿ ಮರ್ಡರ್ ಕೇಸ್ ದಾಖಲೆ ಮಾಡಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿ ಸಾವಿಗೆ ಅವರೇ ಕಾರಣ ಅಂತ. ನೋಡ್ರಿ, ಯಾರು ಕೂಡ ಕಾನೂನಲ್ಲಿ ಯಾರು ಹೇಳಿದ್ರು ಕೂಡ, ನಾನು ಹೇಳಿದ್ರು ಕೂಡ, ಯಾರು ಹೇಳಿದ್ರು ಕೂಡ ಇವಾಗ ಗುಂಡಂತ ಯಾರು ಗನ್ನಿಂದ ಹೋಗಿದೆ ಅಂತ ಗೊತ್ತಾಗುತ್ತೆ ರೀ. ಇವಾಗ ಇದಂತ ಒಪ್ಪಲೇಬೇಕಾ? ಇವತ್ತು ಯಾರನ್ನಾಗ್ಲಿ ಕಾನೂನಿಗಿನ ಯಾರು ದೊಡ್ಡರಲ್ಲ ನೋಡ್ರಿ. ಇವಾಗ ಗುಂಡಂತ ಯಾರಿಂದ ಆರಿದ್ರೆ ಮಾತ್ರ ಅವ್ನ ಹೊಟ್ಟೆಲ್ಲಿ ಹೋಗಿರ್ತದ. ಅದು ಬೇಕಾದ್ರೆ ತನಿಖೆ ಮಾಡ್ಲಿಲ್ಲ. ಇನ್ನೊಂದು, ನಾರಾ ಭರತ್ ರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಒಂದು ವೇಳೆ ಅಜ್ಜನ ಕಾರ್ಯಕ್ರಮ ಇರ್ಲಿಲ್ಲ ಅಂದ್ರೆ ಅವ್ರ ಮನೆಯನ್ನ ಸುಟ್ಟು ಹೋಗ್ತಿದ್ದೆ ಅಂತ. ಅಂದ್ರೆ ನೇರವಾಗಿ ಜನಾರ್ದನ್ ರೆಡ್ಡಿ ಮನೆಯನ್ನ ಸುಟ್ಟು ಹೋಗ್ತಿದ್ದೆ ನಾನು ಅಂತ. ಆ ಕಲ್ಚರ್ ಇಂದ ಬೆಳೆದಂತವ್ರು ಮನೆ ಸುಡಬೇಕು ಅಂತ ಹೇಳಿದ್ರೆಗಿನ ಅವ್ರ ಕಲ್ಚರ್ ಇಂದ ಬೆಳೆದಂತಾರ. ಆ ಕಲ್ಚರ್ದಲ್ಲಿ ಬೆಳೆದಂತವ್ರು ನಾವೇನ್ ಹೇಳಕ್ಕಾಗುತ್ತೆ? ಮತ್ತೆ ಇನ್ನೊಂದು ಹೇಳ್ತಾರೆ ಸರ್ ಅವರು, ನಾನೊಂದು ಬಾಯಿ ಬಿಟ್ಟಿದ್ದೆ ಆದ್ರೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಪರಿಸ್ಥಿತಿನೇ ಬೇರೆ ಇರ್ತಿತ್ತು, ಎಲ್ಲವನ್ನ 5 ನಿಮಿಷದಲ್ಲಿ ಮುಗಿಸ್ಕೊಂಡು ಹೋಗ್ತಿದ್ದೆ ಅಂತ. ಕಾನೂನು ಅದರದೇ ಆದಂತ ರಕ್ಷಣೆ ಮಾಡುತ್ತೆ. ಕಾನೂನು ಯಾವುದೇ ರೀತಿಯಲ್ಲಿ ಕೂಡ ಈ ದೌರ್ಜನ್ಯ ಮಾಡಂತವ್ರಿಗೆ, ಗುಂಡಾಗಿರಿ ಮಾಡಂತವ್ರಿಗೆ ಯಾವತ್ತು ಕೂಡ ಸಂವಿಧಾನದಲ್ಲಿ ಅವಕಾಶನೇ ಇಲ್ಲ. ಈ ರೀತಿ ಸಂವಿಧಾನದಲ್ಲಿ ಅವಕಾಶ ಇಲ್ಲಾರ್ದಂತ ಟೈಮಲ್ಲಿ ನಮ್ದೇನು ಹೋರಾಟ ಮಾಡ್ಬೇಕಾಯ್ತು, ಭಾರತೀಯ ಜನತಾ ಪಾರ್ಟಿಯಿಂದ ಹೋರಾಟ ಮಾಡ್ತಾ ಇದ್ದೀರಿ. ಇಲ್ಲ, ಅವರು ಒಂದು ಮಾತು ಹೇಳ್ತಾರೆ ಸರ್ ಅಲ್ಲಿ, ನಾನು ಲಂಡನ್ ಅಲ್ಲಿ ಓದ್ಕೊಂಡು ಬಂದಿರುವಂತಹ ವ್ಯಕ್ತಿ, ಈ ವ್ಯಕ್ತಿ ತರ ಅಲ್ಲ. ಲಂಡನ್ ನಲ್ಲಿದ್ರೆ ಅಮೆರಿಕದ ಸಂಸ್ಕಾರ ಕೂಡ ಮುಖ್ಯ ಅಲ್ಲ, ಎಲ್ಲಿ ಓದ್ಕೊಂತೀವಿ ಅನ್ನೋ ಮುಖ್ಯ ಅಲ್ಲ, ಸಂಸ್ಕಾರ ಮುಖ್ಯ.
ಸಂಸ್ಕಾರ ಇಲ್ಲದಂದ್ರೆ ಎಲ್ಲ ಓದ್ಕೊಂಡ್ರೆ ಕೂಡ ಏನು ಮುಖ್ಯ ಆಗುತ್ತೆ ಹೇಳ್ರಿ. ಸರ್ ಈಗ ಮತ್ತೆ ಇನ್ನೊಂದು ಈಗಿನ ಪರಿಸ್ಥಿತಿ ಏನಿದೆ ಸರ್, ಈಗ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ನಿಯಂತ್ರಣಕ್ಕೆ ಬಂದಿದ್ದೇನೆ ಅಲ್ಲಿ? ಕರೆ ಕಟ್ಟಾಯ್ತು ಅನ್ಸುತ್ತೆ. ಈಗ ಅವರು ಶ್ರೀರಾಮುಲು ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಯನ್ನು ಕೊಡ್ತಾ ಇದ್ರು. ಕಾನೂನಿನಗಿಂತ ಮೇಲೆ ಯಾರು ಅಲ್ವೇ ಇಲ್ಲ, ಕಾನೂನು ಪ್ರಕಾರ ಏನಾದರೂ ಕ್ರಮವನ್ನು ಕೈಗೊಳ್ಳಿ. ಅಲ್ಲಿ ಇಂಟೆನ್ಷನ್ಲಿ ಗಲಾಟೆಯನ್ನು ಮಾಡೋದಕ್ಕೆ ಬಂದಂತಹ ರೀತಿಯಲ್ಲೇ ಇತ್ತು. ಅವರ ಸಂಸ್ಕೃತಿ ಹೇಳುತ್ತೆ ನೇರವಾಗಿ ನಾರಾ ಭರತ್ ರೆಡ್ಡಿಯ ವಿರುದ್ಧವಾಗಿ ವಾಗ್ದಾಳಿ ನಡೆಸುವಂತಹ ಕೆಲಸವನ್ನ ಶ್ರೀರಾಮುಲು ಅವರು ಮಾಡ್ತಾರೆ. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಇನ್ಫಾರ್ಮೇಶನ್ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಯಾವಾಗ ಗಲಾಟೆ ಕೈ ಮೀರಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೋ, ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗುತ್ತೋ, ನಾನೀಗ ಸದ್ಯ ಪ್ರೆಸಿಡೆಂಟ್ ಜನಾರ್ದನ್ ರೆಡ್ಡಿ ಅವರ ನಿವಾಸದಲ್ಲಿ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಎಂದೂ ಸಹ ಹಿಂಸೆಗೆ ಬೆಂಬಲ ಕೊಟ್ಟಿರುವಂತಹ ವ್ಯಕ್ತಿ ಅಲ್ಲ. ಕಾನೂನು ತನ್ನ ಕೆಲಸವನ್ನ ಮಾಡುತ್ತೆ, ಎಲ್ಲವನ್ನ ಮಾಡಲಿ. ಭರತ್ ರೆಡ್ಡಿಯ ವಿಚಾರದಲ್ಲಿ, ನಾರಾ ಭರತ್ ರೆಡ್ಡಿಯ ವಿಚಾರದಲ್ಲಿ ನಾರಾ ಭರತ್ ರೆಡ್ಡಿ ಏನೆಲ್ಲ ಆರೋಪವನ್ನು ಮಾಡಿದ್ರು, ಆ ಒಂದು ಆರೋಪಕ್ಕೆ ಪ್ರತ್ಯುತ್ತರವನ್ನು ಕೊಡುವಂತಹ ಕೆಲಸವನ್ನ ಶ್ರೀರಾಮುಲು ಮಾಡಿದ್ದಾರೆ. ಬ್ಯಾನರ್ ವಿಚಾರವಾಗಿ ಕಲ್ಲು ತೂರಾಟ ಆಗುತ್ತೆ. ಬ್ಯಾನರ್ ಹಚ್ಚುವಂತಹ ಸಂದರ್ಭದಲ್ಲಿ ಅದು ಸ್ಪೆಷಲಿ ಜನಾರ್ದನ್ ರೆಡ್ಡಿಯ ನಿವಾಸದ ಮುಂದೆ ಬ್ಯಾನರ್ ಹಚ್ಚುವುದಕ್ಕೆ ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅನ್ನುವಂತಹ ವ್ಯಕ್ತಿಯ ಮುಂದಾಳತ್ವದಲ್ಲಿ ಬರಲಾಗುತ್ತೆ. ಆಗ ಇಂಟೆನ್ಷಲಿ ಮೆನ್ಷನ್ ಮಾಡ್ತಾರೆ ಅವರು, ಉದ್ದೇಶಪೂರ್ವಕವಾಗಿ ಗಲಾಟೆಯನ್ನು ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲೇ ಇದ್ರು. ಇದು ಯಾಕೋ ಬಹಳಷ್ಟು ಉದ್ವಿಗ್ನವಾದಂತಹ ವಾತಾವರಣ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಸದ್ಯ ಈಗ ಬಳ್ಳಾರಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಪರಿಸ್ಥಿತಿ ಇದೆ.